ಮ್ಯಾಲ್ ನೋಡ್ ನನ್ ನೋಡ್ರಿ ಕ್ಯಾಮ್ರಾ ನೋಡಬೇಕು ರುಕ್ಕಣಿತಲ್ಲ ಇದನ್ನ ಇದ್ರಲ್ಲಿ ತೊಟ್ಟಿ ಎಣ್ಣೆ ಅಲ್ಲ ಅದನ್ನ ಚಕ್ಲಿ ಹೆಂಗೆ ಮಾಡ್ತಾರೆ ಅದ್ರಲ್ಲಿ ಹೆಂಗೆ ಕೋಡ್ಬಳೆ ಏನು ಮಾಡಕಲ್ವಾ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಗೈಸ್. ನಂಜಿ ನಾನು ಕನ್ನಡಿಗ ಕನ್ನಡದ ಕಾವಲಿಗ. ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಲ್ಲೇ ದಿನ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೈತೆ ನಮ್ಮ ಅಜ್ಜಿ. ನಾಳಿಕೆ ಈಗ ಏನೇನು ಮಾಡ್ತೈತೆ ಅದಕ್ಕೆ ರವೆ ಉಂಡೆ ಮಾಡ್ತೈತೆ. ಫಸ್ಟ್ನೇ ಬರೀ ರವೆ ಉಂಡೆ ಮಾಡೋದ ನಮ್ಮ ಅಜ್ಜಿ ಹೇಳ್ಕೊಡ್ತೆ ಹೆಂಗ್ ಮಾಡೋದು ಅಂತ. ನಮ್ಮ ಅಜ್ಜಿ ಸ್ಪೆಷಲಿಸ್ಟ್ ಹೆಂಗ್ ಮಾಡ್ತೀನಿ ನೋಡಂಬ್ರಿ ಸ್ಟಾರ್ಟ್ ಮಾಡಂಬ್ರಿ ಫಸ್ಟ್ ವಿಡಿಯೋನ. ಅಜ್ಜಿ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ರವೆ ಹುರಿತಾ ನಮ್ಮ ಅಜ್ಜಿ. ವರಮಹಾಲಕ್ಷ್ಮಿ ಫಸ್ಟ್ ಗೋಡಂಬಿ ದ್ರಾಕ್ಷಿ ಹಾಕಿ ಹುರಿದಿದ್ದೆ. ಅಯ್ಯೋ ಈಗ ಬಂದ ಬೇಸ್ ನಾನು ಈಗ ಬಂದೆ ಎಷ್ಟು ದೂರಿ ನೋಡಿ ನನ್ನ ವಿಡಿಯೋ ಮಾಡಿ ಡಿಸ್ಟರ್ಬ್ ಮಾಡಿದ್ರು ನಮ್ಮಮ್ಮ. ಟೂ ಶಟ್ ಅಪ್ ಯುವರ್ ಮೌತ್. ಚೆನ್ನಾಗಿ ಉರಿಬೇಕು, ಇಷ್ಟು ಚೆನ್ನಾಗಿ ಇರಬೇಕಂತ. ನಿಧಾನ ನಮ್ಮ ಅಜ್ಜಿ ಸ್ವಲ್ಪ ಸಿಕ್ಕಾಪಟ್ಟೆ ಉರಿತೈತೆ. ನಮ್ಮ ಅಜ್ಜಿ ಕಣ್ಣು ಹಿಡಿತೀನಿ ಸೂರ್ಯ. ಮ್ಯಾಲ್ ನೋಡ್ ನನ್ ನೋಡ್ರಿ ಕ್ಯಾಮ್ರಾ ನೋಡಬೇಕು. ಎಷ್ಟೊತ್ತಾಗ ಉರಿಬೇಕ ಅದಿನ್ನು ಚೆನ್ನಾಗಿ ಕೆಂಪಾಡ ಉರಿದ್ರೆ ಚೆನ್ನಾಗಿರುತ್ತೆ. ಎಷ್ಟು ಕೆಂಪು ಆಗ್ಬೇಕಂತ ಕೆಂಪು ಅಂದ್ರೆ ಹಿಂಗೆ ಸೀದೋಗ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರಿದು ಕಾಯಿ ಹಾಕಿ ಗೋಡಂಬಿ ದ್ರಾಕ್ಷಿ ಎಲ್ಲ ಕೆಂಪು ಆಗ್ಬೇಕಂತ. ಕಾಯಿ 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 ತಂಬ ಕಾಯ್ತೀರಿ ಹಾಕ್ತಾರ ಕಾಯ್ತೀರಿ. ಇದು ಹಾಕೊಂಡು ಚೆನ್ನಾಗಿ ಕುದಿಯಾಗಿ ಎಷ್ಟು ಒಂದು ವಾಳ ಕಾಯ್ತೀರಿ ಹಾಕಿರಾ? ಎಷ್ಟು ಒಂದು ವಾಳ ಹಾಕಿ ಸಕ್ಕರೆನೂ ಒಂಚೂರ ಏಲಕ್ಕಿ ಹಾಕಿ ಒಂದು ಇದ್ದಾರೆ ಸಕ್ಕರೆ. ನಮ್ಮ ಅಜ್ಜಿ ಕೈ ಎಷ್ಟು ಬರುತ್ತೆ ಅಷ್ಟು ಹಾಕಿ. ಕರೆಂಟ್ ಏನು ನೋಡಿ ಅಲ್ಲ ಯಾಕೆ ಕರೆಂಟ್ ಹೊಡಿತಿದ್ದೀನಿ. ನಮ್ಮ ಅಮ್ಮ ಭಯ ಆಗುತ್ತಂತ. ಅಯ್ಯೋ ದೇವ್ರೇ. ಇಲ್ಲ ಕಣೆ ಅವ್ಳು ಹೇಳ್ತಾಳ ಅವಳು. ಅಜ್ಜಿ ಇಲ್ಲ ಅಂತೈತಿ. ಒಂದು ಲೋಟ ಸಕ್ಕರೆ ಸಾರನ್ನು ಇದು ಬಿಡ್ತಾವ. ನಮ್ಮ ಅಮ್ಮ ಕಾಲ್ ಪಾಲ್ ಏನೋ ನೋಡಲ್ಲ. ತೆಗ್ದಾಕ್ಬಿಡು. ನಮ್ಮ ವಿಡಿಯೋ ಮಾಡಿದ್ವಿ ನಮ್ಮ ಅಜ್ಜಿ ವಿಡಿಯೋ ಮಾಡ್ತಿದ್ದೆ ಹೇಳ್ತೀವಿ ಸುಮ್ಮನೆ ಏನೇನೋ ಮಾತಾಡ್ತೈತಿ. ಚೆನ್ನಾಗಿ ಮಿಕ್ಸ್ ಹೊಡಿತೈತಿ. ನಮ್ಮ ಅಮ್ಮ ಹೆಲ್ಪಿಂಗ್ ಮಾಡ್ತೈತಿ ನಿಂತ್ಕೊಂಡು. ನಮ್ಮ ಅಜ್ಜಿ ಹೇಳುತ್ತೆ ಕೊಡು ಅವು ಇವತ್ತ ನಮ್ಮ ಅಮ್ಮ ಕೊಡುತ್ತೆ. ಇದು ಸಕ್ಕರೆ ಲೈಟ್ ಅಲ್ಲ ಸಕ್ಕರೆ ಆಗ್ತಲ್ಲಮ್ಮ. ಇಲ್ಲಿ ಚಿನ್ನ ಒಂಥರ ಏಲಕ್ಕಿ ಕಾಯಿ ಹಾಕೊಂಡು ಪುಡಿ ಮಾಡ್ಕೊಳಕ್ಕೆ. ನಮ್ಮ ಅಜ್ಜಿ ಡಿಪ್ರೆಷನ್ ಏನೇನೇ ಹೇಳ್ತಾ ಇದ್ವಿ. ಸಕ್ಕರೆ ಏನೋ ತಿರ್ಗ ಏಲಕ್ಕಿ ಏನತಿ ನಮ್ಗೆ ಅರ್ಥ ಆಯ್ತು. ಸಕ್ಕರೆನ ಒಂಚೂರ ಏಲಕ್ಕಿ ಕಾಯಿನೂ ಸಕ್ಕರೆ ಹಾಕಿ ಮಿಕ್ಸಿಗೆ ಹಾಕೊಂಡ್ರೆ ಏಲಕ್ಕಿ ಕಾಯಿ ಪುಡಿ ಆಗ್ಲಿ ಅಂತ ಒಂಚೂರು ಸಕ್ಕರೆ ಹಾಕೋಣ. ಅಷ್ಟೇ, ಅದನ್ನೇನು ಹೇಳೋದು. ಇದ್ರೊಳಗೆ ಸಕ್ಕರೆ ಇತ್ತು ಕೈ ಬಿಡ್ದಂಗೆ ಸೀದಂಗೆ ಮಾಡು. ಮಳ್ಳಿ ಬಿಡಿ ಏನಾಗಲ್ಲ ಚೆನ್ನಾಗಿ. ಸ್ವಲ್ಪ ಹಾಲು ಹಾಕ್ರೆ ಹಾಲು ಅರೊಳಿ ಕಟ್ಟಬೇಕಾರೆ ಎಷ್ಟು ಕಟ್ಬೇಕಾರೆ ಹಾಲು ಹಾಕಿ ಕಟ್ಬೇಕು. ನಾನು ವಿಡಿಯೋ ಮಾಡಿದ್ರೆ ರೆಸ್ಪೆಕ್ಟ್ ಕೊಡು. ಏನ್ ಮಾತಾಡ್ತಿರೋದು ನೀನು? ನಾವು ಚೂ ಕರೆಂಟ್ ಹೊಡಿತೀವಿ ಅಂದ್ಬಿಟ್ಟು ನಮ್ಮ ಅಮ್ಮ ಪೀಜೋಟ ಆಯ್ತು ನೋಡಿ. ಪಿಚ್ಚ ಅಷ್ಟು ಗಂಟೆ ಹಾಕೊಳ್ಳೋದು ನಾವು. ಒನಕ್ ಯಾಕಂದ್ ಹೋಗ್ತೈತಿ ನೋಡಿ. ಯಾಕಕ್ಕ ನಮ್ಗೆ ಅಯ್ಯೋ ನಮ್ಮ ಅಮ್ಮ ತೆಗಿತೈತಿ. ಹಾಕೊಂಡಿದ್ದು ಸಕ್ಕರೆ ಇನ್ನೊಂದು ಲೋಟ ತಿರ್ಗ ಇನ್ನೊಂದು ಲೋಟ ಸಕ್ಕರೆ 3 ಲೋಟ ರವೆ 3 ಲೋಟ ರವೆ ಅಂತೆ 2 ಲೋಟ ಸಕ್ಕರೆ 2 ಲೋಟ ಸಕ್ಕರೆ ಅಂತಿ.
10 ಗ್ರಾಮ್ ಗೋಡಂಬಿ, 10 ಗ್ರಾಮ್ ದ್ರಾಕ್ಷಿ. 10 ಗ್ರಾಮ್ ಏನೋ ಗೋಡಂಬಿ, 10 ಗ್ರಾಮ್ ದ್ರಾಕ್ಷಿ ಗೈಸ್. ಚೆನ್ನಾಗಿ ಮಿಕ್ಸ್ ಹೊಡಿತೈತಿ ಗೈಸ್. ನನ್ನ ವಿಡಿಯೋ ಮಾಡಕ್ಕೆ ಎಲ್ಲ ಈಚೆ ಕಡೆ ನಗ್ತಾವ್ರಿ ಇವಾಗಿ. ಸೊ ನೋಡಿ ವಿಡಿಯೋ ಮಾಡಕ್ಕೆ ಎಲ್ಲ ನಗ್ತಾವ್ರ ಇವಾಗ ಈಚೆ ಕಡೆ ತಿನ್ಕೊಂಡು. ಆಫ್ ಮಾಡ್ತೀನಿ ಕಣಪ್ಪ. ಚೆನ್ನಾಗ್ ಗೊತ್ತಿಲ್ಲ ನಮ್ಮಮ್ಮ ಪುಡಿ ಮಾಡಿ ನಾ ಬೆಳ್ಳಂಗಿ ಯಾವತ್ತ ಕರೆಂಟ್ ಹೊಡೆದು ಬಿಟ್ಟೈತೆ, ಅದಕ್ಕೆ ನಮ್ಮ ಅಮ್ಮ ಹಂಗ ಆಡ್ತೈತಿ. ನೋಡಿ ಚಂದಾಯ್ತು ನೋಡಿ, ಹಿಂಗಾಗ ಬಂದಿ ಒಂಥರ ಹೆಂಗಾಗಬೇಕಲ್ಲ, ಅದು ಹೆಂಗ್ ಕಂಡಿದ್ದಲ್ಲ ನೋಡಿ. ಒಂಥರ ಸ್ವಲ್ಪ ಗಟ್ಟಿ ಇದಾಗಬೇಕ, ಚೆನ್ನಾಗಿ ಮಿದ್ದಂಗ ಇರ್ಬೇಕು. ಉಂಡೆ ಮಾಡ್ಬೇಕವ ಮಿದ್ದಂಗ ಇರ್ಬೇಕು. ಹಂಗೆ ಚೆನ್ನಾಗ್ ಹಾಕ್ಬೇಕು. ಸಕ್ಕರೆ ಏಲಕ್ಕಿ ಪುಡಿ, ಸಕ್ಕರೆ ಏಲಕ್ಕಿ ಪುಡಿ ಹಾಕಿ ರುಬ್ಬಿ, ಏಲಕ್ಕಿ ಕಾಯಿ ಹಾಕಿ ಪುಡಿ ಮಾಡಿ, ಏಲಕ್ಕಿ ಹಾಕಿ ಪುಡಿ ಮಾಡ್ಬಿಟ್ಟು. ಇನ್ನು ಟೇಸ್ಟ್ ಈಗ ನೋಡಂಗಿಲ್ಲ, ನಾಳೆ ಪೂಜೆ ಮಾಡಾಮೇಲೆ ಹೇಳ್ತೀನಿ. ದೇವ್ರಿಗೆ ಮಾಡೋದು ಈಗಲೇ ತಿಂದ್ರೆ ಹಿಂಗೆ ಸರಿ ಆಗಲ್ಲ ನೋಡ್ರಿ. ಇಷ್ಟ ಜನ ಅವ್ರಿ ನೋಡಿ, ರವೆ ಉಂಡೆ ಮಾಡಕ್ ಗೊತ್ತಲ್ಲ ನೋಡ್ರಿ. ನಮ್ಮ ಅಕ್ಕಂಗ ರವೆ ನಮ್ಮ ಅಜ್ಜಿ ಮಾಡ್ತಾ ಇದ್ ನೋಡ್ರಿ. ಪಾಪ ಏನಾರ ನಮ್ಮ ಅಜ್ಜಿ ಯಾವಾಗ ನೋಡಿ ರವೆ ಉಂಡೆ ಮಾಡೋದು ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗ್ ಸ್ವಾಭಿಮಾನ ಶ್ರಮಜೀವಿ ಅಲ್ಲ. ನೀನು ಬೇಕಾದ್ರೆ ಮಾಡ್ಬೋದ್ರಿ. ನಾನು ಮಾಡ್ಬೋದ? ನನಗ್ ಬರೋದು ಒಂದೇ ಈಗ ರೇಸ್ ಅಷ್ಟೇ. ಸೇರಿ ಬರ್ಬೇಕು ನೀವು, ನಾವು ಶೂಟಿಂಗ್ ಮಾಡ್ತಾ ಇದೀವಿ ಈಗ. ಈಗ ಹಾಲು ಹಾಕೋಣದು, ಹಾಲು ಹಾಕೋಣ ಗೈಸ್. ಈಗ ಹಾಲು ಹಾಕಿ ಎಷ್ಟು ಲೀಟರ್ ಹಾಲದು? ಒಂದ್ ಸ್ವಲ್ಪ ಹಾಕೋಣ. ಒಂದ್ ಸ್ವಲ್ಪ ಅಂದ್ರೆ ಎಷ್ಟು ಹೇಳ್ಬೇಕಪ್ಪ? ಒಂದ್ ಲೋಟದಷ್ಟು. ಒಂದ್ ಲೋಟದಷ್ಟು ಸಾಕು, ಸಾಕು ಅಷ್ಟೇ. ಹಾಕೊಂಡು ಚೆನ್ನಾಗಿ ಹಿಂಗ್ ಮಿಕ್ಸ್ ಮಾಡಿ ಅಷ್ಟೇ. ಸೊ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಫಸ್ಟ್ ದೇವ್ರಿಗೆ ಇಟ್ಕೊಳ್ಳಿ, ಲಕ್ಷ್ಮಿಗೆ ಇಟ್ಕೊಳ್ರಿ. ಲಕ್ಷ್ಮಿ ಪೂಜೆಗೆ. ಇನ್ನು ಏನೋ ಮಾಡಕ್ ತಡ್ರಿ ಹೇಳ್ತೀನಿ. ನಮ್ಮ ಅಮ್ಮ ಕಜ್ಜಾಯ ಮಾಡಕ್ ಬರಲ್ತೀನಿ, ನಮ್ಮ ಅಕ್ಕ ಕಜ್ಜಾಯ ಮಾಡಕ್ ತೋರಿಸ್ತೀನಿ. ನಮ್ಮ ಅಮ್ಮ ಬೆಳೆಕಾಳು ಏನೋ ಮಾಡಕ್ ಬರಲ್ಲ ಗೈಸ್. ನಮ್ಮೂರಲ್ಲಿ ಮಾಡಂಗಿಲ್ಲ. ಯಾರ ನೋಡಿ ಚುಪ್ ಹಿಡ್ಕೊಂಡು ನಿಂತೈತಿ. ಹಾರ್ಕೊಳ್ಳಿ ಒಂದ್ಸಲ. ಸ್ವಲ್ಪ ಹಾರ್ಕೊಂಡ ಮೇಲೆ ಉಂಡೆ ಕಟ್ಟದಷ್ಟೇ. ಉಂಡೆ ಕಟ್ಟಿ ರವೆ ಉಂಡೆ ರೆಡಿ. ಸೂಪರ್ ರವೆ ಉಂಡೆ ರೆಡಿ, ಸೂಪರ್. ಆಮೇಲೆ ಇನ್ನ ನೆಕ್ಸ್ಟ್ ಏನ್ ಮಾಡ್ತೀಯಮ್ಮ? ನೆಕ್ಸ್ಟ್ ಕಜ್ಜಾಯ. ನೆಕ್ಸ್ಟ್ ಕಜ್ಜಾಯ, ಆಮೇಲೆ ಚಕ್ಲಿ, ಆಮೇಲೆ ಚಕ್ಲಿಗೆಲ್ಲ ರೆಡಿ ಮಾಡಿ ಇಕ್ಕಿದೀನಿ ಗೈಸ್. ನಾಳಿಕೆ ವರಮಹಾಲಕ್ಷ್ಮಿದು ಎಲ್ಲ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾರೆ ಅಂತ. ಮುಂದಿನ ವಾರಕ್ಕೆ ನಮ್ಮೂರಲ್ಲಿ. ಈ ವಾರ ಯಾಕ ಮಾಡಂಗಿಲ್ಲ ಅಂತ ಮಾಡ್ತಾರೆ. ಮುಂದಿನ ವಾರ ನಮ್ಮಲ್ಲಿ ಏನೇನು ಮಾಡ್ತೀನಿ ಅಂತ. ನಮ್ಮ ಅಮ್ಮೇಲೆ ಅಂಗಡಿ ತತ್ತೀನಿ ಅಂತ ಐತೆ. ಅಲ್ಲಿ ಮಾಡು ಅಂದ್ರೆ ಎಲ್ಲ ಚಕ್ಲಿ ಎಲ್ಲ ಅಂಗಡಿ ತತ್ತೀನಿ ಅಂತ ನೋಡ್ರಿ. ಇಂಥವ್ರೆಲ್ಲ ಇರ್ತಾರವ ಜನಗಳು. ನಮ್ಮ ಅಮ್ಮನೇ ಎಕ್ಸಾಂಪಲ್. ಮನೇಲಿ ಕ್ಲೀನಾಗಿ ಮಾಡ್ಬೇಕು, ಅಲ್ಲೇಕೆ ದೇವ್ರಿಗೆ ಯಾಕೆ ಅಂಗಡಿ. ಅಮ್ಮ ಫುಲ್ ತೋರಿಸ್ತೈತೆ ಅಡುಗೆ ಮನೆ. ಅದೇನ್ ಹೇಳು, ಕಾಫಿ ಮಾಡ್ತಾ ಇದೀನಿ. ಕಾಫಿ ಬೆಲ್ಲದ ಕಾಫಿ, ಬೆಲ್ಲದ ಕಾಫಿ ಮಾಡ್ತೈತೆ ಅಂತೆ. ಹಂಗೆ ಬೆಲ್ಲ ಹಾಕಂತ ಇದು ಶುಗರ್ ಅವ. ಸ್ವಲ್ಪ ಸ್ವಲ್ಪ ಹಾಕೋಣ, ಸ್ವಲ್ಪ. ನೋಡಿ ಇನ್ನೊಂದು 5 ನಿಮಿಷ ಇದಾದ್ಮೇಲೆ ಒಣಕೊಂಡಾದ್ಮೇಲೆ ಸಾರಿ ಇದು ಸ್ವಲ್ಪ ಹಾರ್ಕೊಂಡಾದ್ಮೇಲೆ ಹಾಲು ಹಾಕೊಂತೀನಿ ಒಂಚೂರ ಸಾಕು ಗೈಸ್ ಅಷ್ಟೇ. ಹಾಲೆಲ್ಲ ಹಾಕಿಬಿಟ್ಟೆ ತಿನ್ಬಿಡ್ತೀಯ, ಉಂಡೆ ಕಟ್ಟೋದಷ್ಟೇ. ತುಪ್ಪ ಇತ್ತಿಕ್ತೀನಿ, ಸೂಪರ್ ಐತಿ ನೋಡ್ರಿ. ತುಪ್ಪ ಹೆಂಗೈತಿ ನೋಡ್ರಿ. ತುಪ್ಪ ಗೈಸ್ ಯಾವ್ದು ಹಸಿಂದವ ತುಪ್ಪ ಗೈಸ್. ಹೊಡೆ ಅಲ್ಲೇ ಮಾಡೋದು ರವೆ ಇದ್ದಂಗೆ ಇರ್ತಿ ಗೊತ್ತಾ. ಅಂಗಡಿ ತರ ಇರೋದೇ ಅಲ್ಲ, ಚೆನ್ನಾಗೇ ಇರಲ್ಲ. ಮಲ್ ಮಾಡ್ಕೊಳ್ರಿ, ಸಾಕಾಟ ಇರುತ್ತೆ. ಅಂಗಡಿ ತರಬಾರ್ದು, ಚೆನ್ನಾಗಿರಲ್ಲ ಅವೆಲ್ಲ. ಪ್ಯೂರ್ ನಾಟಿ ತುಪ್ಪ, ಪ್ಯೂರ್ ನಾಟಿ ತುಪ್ಪ ಅಂತ ತೋರಿಸ್ತಾರೆ ಅಡ್ವರ್ಟೈಸಲ್ಲಿ. ಅಂತ ತಿಳ್ಕೊಂಬೋದಲ್ಲ ಬರೀ ನೀರಿದ್ದಂಗೆ ಇರುತ್ತೆ. ಮಲ್ ಮಾಡ್ಕೊಂಡು ಹೊಡೆ ರವೆ ಇದ್ದಂಗೆ ಇರುತ್ತೆ ಗೈಸ್. ಸೂಪರ್ ಆಗಿರ್ತದೆ. ರವೆ ಇದ್ದು ಸಿಕ್ತಂಗೆ ಚೆನ್ನಾಗಿ ತಿನ್ನಕ್ಕೆ. ಏರಕ್ಕೆ ಅನ್ಕೊಂತೀನಿ ನಂಗೆ ವಿಡಿಯೋ ಮಾಡಕ್ಕೆ ನೋಡ್ರಿ. ನಮ್ಮ ಅಮ್ಮ ನೋಡ್ರಿ ಆಳಮೂಳು ತಿಂತೈತಿ ಪುರಿ ಖಾರ ಹಾಕೊಂಡು. ಅಯ್ಯೋ ಬಂದಿರೋದು ಎಲ್ಪ್ ಮಾಡಕ್ ಬಂದ್ಬಿಟ್ಟು ನೋಡ್ರಿ ಪುರಿ ಖಾರ ತಿಂತೈತಿ. ಅಯ್ಯೋ ಇಂಥವ್ರು ಇರ್ತಾರೆ ಜನಗಳು ನೋಡ್ರಿ.
ಬೆಂಗಳೂರು ನೋಡ್ರಿ ಅದ್ ಈಚೆ ಕಡೆಗೆ ಇಟ್ಕೊಡಿ ಒಂಚೂರು. Guys, ಈಗ ನೆಕ್ಸ್ಟ್ ಚುಕ್ಲಿ ಏನೋ ಅಲ್ಲ ನಮ್ಮ ಅಕ್ಕ ಜಯ ಮಾಡ್ತಿದ್ದ ನಮ್ಮ ಅಜ್ಜಿ ಅಲ್ಲೇ ಉಂಡೆ ಕಟ್ತೈತೆ ಚೆನ್ನಾಗ್ ಒಂದೇ ಸುಡ್ತೈತಂತೆ ಬಿಸಿ ಬಿಸಿದೇ ಕಟ್ಟಬೇಕು. ಬಿಸಿ ಬಿಸಿ ಕಟ್ಬೇಕಂತೆ ಆರ್ಕಣದಾಗ ಹೊಡ್ಕಣದ್ ಪಡ್ಕಣದ್ ಏನೂ ಆಗಲ್ಲ. ಏನಂದ್ರೆ ಏನೂ ಆಗಲ್ಲ. ಆರ್ಕಣದ್ ಪಡ್ಕಣದವು ಆರ್ಕಣದ್ ಹೊಡ್ಕಣದು ಏನೂ ಆಗಲ್ಲ. ನಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ಮಾಡೈತಿ. ಎಷ್ಟಾಗ್ತವೆ ಅಷ್ಟರಲ್ಲಮ್ಮ? 3 ಕಪ್ ರವೆ, 2 ಕಪ್ ಸಕ್ಕರೆ, 25 ಗ್ರಾಮ್ ಗೋಡಂಬಿ, 25 ಗ್ರಾಮ್ ದ್ರಾಕ್ಷಿ. ಆಗ್ಲೇ 10 ಗ್ರಾಮ್ ಅಂತೂ ಈಗ 10 ಗ್ರಾಮ್ ಏನು ಡಿಪ್ರೆಷನ್ ಮರ್ತೆ. ನೀನ್ 50 ಸತಿ ಕೇಳ್ಬೇಕಂದ್ರಿ ನಂಗೆ ಮರ್ತು ಹೋಗ್ತು. ಸುಡ್ತಾ ಇದ್ದಾರೆ ಕೈ. ಅಜ್ಜಿಗೆಲ್ಲ ಮಾಡ್ತಾರೆ. ಆಗ್ಲೇ 10 ಗ್ರಾಮ್ ಅಂದ್ಬಿಟ್ಟು 25 ಗ್ರಾಮ್ ಅಂತ ಅವಾಗ ತರಿಸಿದಷ್ಟು ಕಮ್ಮಿ ಹಾಕಿದೆ. ಆಮೇಲೆ 10 ಏಲಕ್ಕಿ ಕಾಯಿ. ಇದು ಇಷ್ಟಿಷ್ಟಪ್ಪ ಏನಂದ್ರೆ ಒಂದು 30 ಆಗ್ತಾವ ಅಷ್ಟೊಂದು ಅದೊಂದು 20 ಆಗ್ತದೆ. ಒಂದು 20 ಆಗ್ತಾವಂದಿ ನೋಡಿ. ಇಷ್ಟಪ್ಪ ಬಾಂಡ್ ಮಾಡೈತಿ 20 ಆಗ್ತಾವಂದಿ. ಗೈಸ್ ಅಲ್ಲೇ ರೆಡಿ ಆಯ್ತು ನೋಡ್ರಿ. ಇನ್ನೇನು ಸಖತ್ತ ಮಾಡೈತಿ. ಒಂದು 15 ಆಗ್ಯಾವ ಗೈಸ್. 15 ಒಂದು 13 14 ಆಗ್ಯಾವೆ. ಸಖತ್ತ ಮಾಡೈತಿ ನಮ್ಮ ಅಜ್ಜಿ. ಸೂಪರ್ ನೋಡಿ. ಆಮೇಲೆ ದ್ರಾಕ್ಷಿ ಗೋಡಂಬಿ ಎಲ್ಲ ಚೆನ್ನಾಗೈತಿ. ಸಾಕಾದೈತಿ. ಈಗ ನೆಕ್ಸ್ಟು ನಮ್ಮ ಅಕ್ಕ ಕಜ್ಜಾಯ ಮಾಡ್ತೀನಿ. ನಮ್ಮ ಅಮ್ಮಗೂ ಬರಲ್ಲ. ನಮ್ಮ ಅಮ್ಮಗೆ ಹೇಳ್ಕೊಡ್ತೀನಿ ಹೆಂಗ್ ಮಾಡೋದು ಹೇಳಕ್ಕ. ಅಕ್ಕಿ 2 ದಿವಸ ನೆನಾಕ್ಬೇಕು ಚೆನ್ನಾಗಿ. ಸ್ಮೆಲ್ ಬರ್ತಾ ಇರುತ್ತೆ. ದಿನ ತೊಳಿಬೇಕು, ಚೆನ್ನಾಗಿ ತೊಳಿಬೇಕು. ತೊಳೆದಾದ್ಮೇಲೆ 2 ದಿವಸ ಆದ್ಮೇಲೆ ಒಣಾಕ್ಬೇಕು. ಅದನ್ನ ಒಣಾಕ್ಬಿಟ್ಟು ಸ್ವಲ್ಪ ಒಂದು ಚೂರೇ ನೀರಿನ ಹತ್ರ ಒಣಾಕ್ಬೇಕು. ಅದಾದ್ಮೇಲೆ ರುಬ್ಬೇಕು ಮಿಕ್ಸಿಗೆ ಹಾಕಿ. ರುಬ್ಬಿ ಅಲ್ಲಿ ಫ್ರಿಜ್ಜಲ್ಲಿ ಐತಿ. ಈಗ ಅದನ್ನ ಇದು ಎಣ್ಣೆದು ಕಟ್ ಮಾಡ್ಕ ಮಡಿಕೊಂಡಿದ್ದೆ ಚೆನ್ನಾಗಿ ರುಬ್ಬಿ ಅದಾದ್ಮೇಲೆ ಅದನ್ನ ಜಲ್ದಿ ಇಟ್ಕೊಬೇಕು. ಅದು ಜಲ್ದಿ ಇಟ್ಕೊಬೇಕು. ನುಣ್ಣಗಾಗಿರುತ್ತಲ್ಲ ಅದ್ ಮಾತ್ರ ಜಲ್ದಿ ಇಟ್ಕೊಬೇಕು. ಚೆನ್ನಾಗಿ ಜಲ್ದಿ ಇಟ್ಕೊಂಡಾದ್ಮೇಲೆ ನೋಡಿ ಹೂರ್ಣ ರುಬ್ಕೊಂಡೈತೆ. ಇದನ್ನ ಇದ್ರಲ್ಲಿ ತೊಟ್ಟಿ ಎಣ್ಣೆ ಒಳಗೆ ಕರ್ದ್ಬಿಟ್ಟು ಆಮೇಲೆ ಏನ್ ಮಾಡುದು? ಆಮೇಲೆ ಏನ್ ಮಾಡೋದು? ದೇವ್ರಿಗೆ ಇಕ್ಕೋದು. ಅಲ್ಲಪ್ಪ ಇದನ್ನೇನು ಹಾಕಲ್ಲ ಪಾಕ ಏನು ಹಾಕಲ್ಲ. ಇದ್ರಲ್ಲೇ ಎಲ್ಲ ಗುಲಾಬ್ ಜಾಮೂನ್ ಮಾಡ್ಬಿಟ್ಟು ಪಾಕ ಅಂದ್ರೆ ಇದು ಬೆಲ್ಲದಲ್ಲೇ ಮಾಡಿರೋದು. ಇದನ್ನೀಗ ಫಸ್ಟ್ ಪಾಕ ಇಟ್ಬಿಟ್ಟು ಅದಾದ್ಮೇಲೆ ಹಸಿಟ್ಟು ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಬಿಟ್ಟು ಅದಾದ್ಮೇಲೆ ಕೊಬ್ಬರಿ ಮತ್ತೆ ಇದನ್ನ ಎಳ್ಳಾಕಿರ್ತೀವಿ. ನೋಡಿ ತೊಡ್ತಾ ಇದ್ದ ಅದ್ಯಾಕ ರೋಲ್ ಮಾಡ್ತೀಯ? ಅದು ಕಜ್ಜಾಯಕ್ಕೆ ಅದೇ ಶೇಪ್ ಕೊಡೋದು. ರೌಂಡ್ ಕೊಡ್ತಾರೆ. ಮಧ್ಯದಲ್ಲಿ ತೆಗಿದ್ರೆ ಶೇಪ್ ಚೆನ್ನಾಗಿ ಬರುತ್ತೆ. ಎಣ್ಣೆ ಇನ್ನೂ ಕಾದಿಲ್ಲ. ಎಣ್ಣೆ ಕಾಯ್ಬೇಕು. ಎಣ್ಣೆ ನೋಡ್ರಿ ಇದ್ರಲ್ಲಿ ಕಾಕಡಿಯ ಫೋನ್ ಬಿಟ್ಬಿಡ ನಾವೇ ಸಂಜೆ ಫೋನ್ ಕರ್ಕೊಂಡ್ಬಿಡಿ. ಸರಿ ಆಯ್ತು. ನಮ್ಮ ಅಮ್ಮನಲ್ಲಿ ಭಯ ಪಡ್ಕೊಂಡ್ಬಿಟ್ಟು 45,000 ರೂಪಾಯಿ ಅನ್ಕೊಂಡು ಕೊಡ್ಸಲ್ಲ ಬಿಡು. ನಿಂಗೆ ಮುಗಿಯತ್ ಕತೆ ಅನ್ನೋ ಅಷ್ಟೇ. ಇದೇನಕ್ಕ ಎಣ್ಣೆ ಕಾದಿದೆ ಅಂತ ಯಾರ ಕಬಾಬ್ ಮಂಜು ತರ ನಮ್ಮ ಅಕ್ಕ ಎಣ್ಣೆ ಒಳಗೆ ಕೈ ಕೊಯ್ಯತಿ. ಇಲ್ಲ ಕಣ, ಇನ್ನು ಟೆಸ್ಟ್ ಮಾಡ್ತಿದೀನಿ. ನಮ್ ತಾತ ಬಂದೈತಿ ಏನ್ ಮಾಡ್ತಾರೆ ಅದ್ರೊಳಗೆ ನಮ್ಮ ಅಣ್ಣ ನಾಚ್ಕೊಂಡು ಹೊಡ ವಿಡಿಯೋ ಮಾಡ್ತೀನಿ. ನಮ್ ತಾತ ಓಡಾಡ್ತಾವ ನಾಚ್ಕೊಂಡು ವಿಡಿಯೋ ಮಾಡ್ತೀನಿ. ಎಣ್ಣೆ ಒಳಗೆ ಆಮೇಲೆ ಎಣ್ಣೆ ನಾನು ಏನ್ ಹಾಕೊಂಡೆ ಗೊತ್ತಾ? ಪಾಕ್ ತೊಳಿಕ್ ಹಾಕಿರ್ತಾವೆ ಅನ್ಕಂಡೆ. 50-100 ಆಗ್ತಾವ, 1000 ಆಗ್ತಾವ. 100 ಆಗಲ್ಲ, ಅಷ್ಟೊಂದು ಆಗಲ್ಲ. ಒಂದ್ 20 ಆಗ್ತಾವ. ಇಲ್ಲ 20 ಜಾಸ್ತಿ ಆಗ್ತವೆ. ಚೆನ್ನಾಗಿ ಗಮ್ಮತ್ತೆ ತಲೆಯ ಕಜ್ಜಾಯಿ ಸ್ಮೆಲ್. ನಮ್ಮ ಅಮ್ಮಗೂ ಮಾಡಕ್ ಬರಲ್ಲ. ಸುಮ್ನೆ ವೇಸ್ಟ್. ಹಂಗ ಅಷ್ಟು ಮಾಡ್ತೈತಿ ನೋಡ್ರಿ. ಯಾರಕ್ಕ ನಿಂಗ್ ಕಲ್ಸಿದ್ದು? ಸುಮ್ನೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಮಾಡಿ ಕಲ್ತದ ನೋಡ್ರಿ. ನೋಡ್ರಿ ಯೂಟ್ಯೂಬ್ ಯಾಕೆ ಸುಮ್ನೆ ಇರದ ನೋಡ್ರಿ. ಅವೆಲ್ಲ ಉಪಯೋಗ ಆಗ್ತವೆ ಯೂಟ್ಯೂಬ್.
ಅದು ನೀಟಾಗಿ ನೆನಾಕೊಂಡು ಎಲ್ಲ ಒಂದ್ ಮಾಡಿದ್ರೆ ನಾನು ಸತ್ಯ ಮಾಡ್ತೀನಿ ಅಂತ ಹೋಗಿ ಎಲ್ಲ ಕದ್ರಿಸಿ ಪಾಯಸ ಮಾಡಿಕ್ಕಿತ್ತು. ಅದು ಕಜ್ಜಾಯ ಆಗಿರ್ಲಿಲ್ಲ, ಇದೆಲ್ಲ ಒಂಥರ ಕ್ಯೂಟ್ ಹಂಗ ಆಗ್ಬಿಟ್ಟಿತ್ತಳೆ, ಚೆನ್ನಾಗೇ ಇರಲಿ. ಇದು ನೋಡಿ ಏನ್ ಸಖತ್ತ ಬಂದೆ ನೋಡಿ, ಕಜ್ಜಾಯ ಸೇರ್ಪೆ ಬಂದ್ಬಿಟ್ಟು ಅವ್ನು ನೀಟಾಗಿ ನಿಧಾನಕ್ಕೆ ಒಂದೊಂದೇ ಎರಡೆರಡೆ ಹಾಕೊಬೇಕು. ಹಿಂಗಾತು. ಕರ್ರ ಅನ್ನಲ್ಲ ನನಕ, ಕರ್ರ ಅನ್ನಲ್ಲ, ಕರ್ರ ತೊಡದೆ ಕರ್ರ ಅನ್ನಲ್ಲ. ಇಲ್ಲ, ಸ್ಮೂತ್ ಆಗಿರುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಹಂಗಿರ್ತಾವೆ. ಒಬ್ರು ಮಾರ್ಕೊಂಡ್ ಬರೋರು 10 ರೂಪಾಯಿ 3 ಕೊಡೋರು. ನೋಡಕ್ ಕಲರ್ ಹಂಗೆ ಕಾಣ್ತೈತಿ. ನಮ್ಮ ಅಪ್ಪ ಮಾಡ್ರಿ ಚೆನ್ನಾಗಿರ್ಬೋದು. ಯಾವ ನಾಯಿ ಸರಿ ಇಲ್ಲ ಗೈಸಿಲ್ಲ, ಎಲ್ಲ ಕಚ್ಚಾಡ್ತಾವೆ. ನಾವೇ ಮಾಡಿ ಡಿಸ್ಟರ್ಬ್ ಮಾಡ್ತಾವ ಅವು. ನಮ್ಮ ಅಮ್ಮ ಅಲ್ದಾವೆ, ಅವು ಸೇರ್ಕೊಂಡವಿ. ನಮ್ಮ ಅಮ್ಮಗಂತೂ ಏನು ಗೊತ್ತಾಗಲ್ಲ, ಅವಕ್ಕೂ ಗೊತ್ತಾಗಲ್ಲ. ಉಲ್ಟಾ ಪಲ್ಟಿ ಹೇಳ್ತಾ ಇದ್ ನೋಡು. ಅವಕ್ ಗೊತ್ತಾಗಲ್ಲ, ನಮ್ಮ ಅಮ್ಮಗ್ ಗೊತ್ತಾದ್ರು ಗೊತ್ತಾಗಲ್ಲ. ಹೋಗತ್ತಿಲ್ಲ. ಇದು 2ನೇ ತೋರ್ತೈತಿ ಈಗ. 3ನೇದಂತೆ. ಇಲ್ಲ ಅಷ್ಟೇ, ಆ ಕಲರ್ ಹಂಗೆ ಇದಾಗಲ್ಲ. ನೋಡ ನಾಗೇಶ್, ನಮ್ಮ ಅಮ್ಮಂಗೆ ಹೇಳ್ತೇನೆ, ನೋಡ್ ಕಲ್ಕ. ನಾವು ಮುಂದಿನ ವಾರ ಮಾಡ್ಬೇಕಾದ್ರೆ ಮಾಡಿವಿ ಅಂತ ಹೇಳ್ತೀನಿ. ನೋಡ್ಕ ಮುಂದಿನ ವಾರ ಮಾಡ್ಬೇಕು ನಮ್ಮಲ್ಲಿ, ಸರಿನಾ? ವಿಡಿಯೋ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ನಂಗೆ ನೀನು ತೆಗೆದು ನೋಡ್ಕ ನಮ್ದೇ, ಸರಿನಾ? ಸರಿನಾಕ? ಇಲ್ಲ, ಎಳ್ದಿನಿಂದ ಅಕ್ಕಿ ನೆನ್ಸಿಡ್ಬೇಕಂತೆ. ಆಮೇಲೆ ಏನಕ್ಕ? ಅಕ್ಕಿ ನೆನ್ಸಿಟ್ಟು ರುಬ್ಬೇಕು. ಆಮೇಲೆ ರುಬ್ಬೇಕಂತೆ. ಆಮೇಲೆ ಅದ್ರೊಳಗೆ ಏನ್ ಹಾಕ್ಬೇಕು ರುಬ್ಬೇಕಾರೆ? ಏಲಕ್ಕಿ ಹಾಕ್ಬೇಕು. ಏಲಕ್ಕಿ ಹಾಕ್ಬೇಕಂತೆ. ಅಕ್ಕಿ ಇದು ಅದು ಫ್ಲೇವರ್ ಚೆನ್ನಾಗ್ ಬರುತ್ತೆ. ಏಲಕ್ಕಿ ಹಾಕ್ಬೇಕು ಅಷ್ಟೇ. ಅಕ್ಕಿ ಏಲಕ್ಕಿ ಅಷ್ಟೇ, 2 ಹಾಕಿರೋದು. ಅಕ್ಕಿ ಏಲಕ್ಕಿ, ಆಮೇಲೆ ಕೊಬ್ಬರಿ ತುರಿ ಹಾಕಿದೀನಿ, ಆಮೇಲೆ ಇದು ಎಳ್ಳು ಹಾಕಿದೀನಿ. ನಾಕೆ ಅಕ್ಕಿ, ಆಮೇಲೆ ಏಲಕ್ಕಿ, ಆಮೇಲೆ ಕೊಬ್ಬರಿ, ಆಮೇಲೆ ಏನದು ಎಳ್ಳು ಹುರ್ದಾಕ್ಬೇಕು. ಎಳ್ಳು ಹುರ್ದಾಕ್ಬೇಕು ಅಷ್ಟೇ. ನೋಡಿ, ಇಷ್ಟೆಲ್ಲ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ರುಬ್ಬಕ್ಕೆ ಮಾಡ್ರೆ ಆಗತ್ತು. ನೋಡಿ ತೊಡ್ತೈತಿ ಅಕ್ಕ. ಅವ್ರು ನೋಡಲ್ ಮಾತಾಡ್ತಾ ಇದಾರೆ ನಿಂತ್ಕೊಂಡು. ಏನಂತ? ಈ ಏಲಕ್ಕಿ ಕಜ್ಜಾಯ ರೆಡಿ ಆಯ್ತು. ನಮ್ಮ ಮಕ್ಳು ರೆಡಿ ಮಾಡೈತಿ ನೋಡಿ, ಇವರೇ ರೆಡಿ ಮಾಡ್ರಿ. ಎಷ್ಟಾಗ? ಜಾಸ್ತಿ ಆಗಿದೆ. ಒಂದು 35. 30 ಮೇಲೆ. 30 ಮೇಲೆ. ಬರೀ 3 ಲೋಟ ಸಣ್ಣ ಲೋಟ, 3 ಲೋಟ ಹಾಕಿದೆ ಅಷ್ಟೇ. ಅದ್ರೊಳಗೆ ಏನೇನು ಹಾಕಿರೋದು ಅಂದ್ರೆ 3 ಲೋಟ ಅಕ್ಕಿ, 2 ದಿವಸದಿಂದ ನೆನೆಸಿರೋದು. ಆಮೇಲೆ ಅದೇ ನೀರೆಲ್ಲ ಚೇಂಜ್ ಮಾಡ್ತಿರ್ಬೇಕು. ಅವನಕ ನೀರು ಚೇಂಜ್ ಮಾಡ್ತಿರ್ಬೇಕಂತೆ. ಆಮಕ ಕೊಬ್ಬರಿ, ಎಳ್ಳು ರುಬ್ಬೇಕಾದ್ರೆ ಸ್ವಲ್ಪ ಏಲಕ್ಕಿ ಹಾಕಿ ಸಾಕೋಣ. ಆಮೇಲೆ ಬೆಲ್ಲದ ಇದನ್ನ ಕಾಸ್ಕೊಂಬಿಟ್ಟು ಅವನ್ನೆಲ್ಲ ರುಬ್ಬಿರೋದು ಹಾಕ್ಬಿಟ್ಟು ಸ್ವಲ್ಪ ಹೂರ್ಣ ತರ ಮಾಡ್ಕೊಬೇಕಂತ. ಈಗ ಒಬ್ಬಟ್ಟಿನ ಹೂರ್ಣ ತರ ಮಾಡ್ಕೊಂಡು ಎಣ್ಣೆಗೆ ತೊಟ್ಟಿ ಎಣ್ಣೆ ಹಾಕೋದು ಅಷ್ಟೇ. ನೋಡಿ ಎಲ್ಲವನ್ನು ಮಾಡ್ದ? ಆಯ್ತು. ಪೂರ್ತಿ ಖಾಲಿ ಮಾಡ್ದ? ಅಷ್ಟೇ, ರೆಡಿ ಆಯ್ತು. ನಮ್ಮ ಅಜ್ಜಿ ಚಕ್ಲಿ ರೆಡಿ ಮಾಡ್ತೈತೆ. ಚಕ್ಲಿ ಏನ್ ಹಾಕಿದ್ ಹೇಳತ್ತೆ? 2 ಲೋಟ ಅಕ್ಕಿ ಹಸಿಟ್ಟು, 1 ಲೋಟ ಉರ್ಗಡ್ಲೆ ಪುಡಿ, ಆಮೇಲೆ ಇದು ಜೀರಿಗೆ, ಖಾರದ ಪುಡಿ 1 ಚಮಚ, ಒಂದು ಸ್ವಲ್ಪ ಸೋಡಾ ಎಲ್ಲ ಹಾಕಿ ಒಂಚೂರು ಕಾಯಿಸಿರೋ ಎಣ್ಣೆ ಹಾಕೊಂಡೆಲ್ಲ ಕಲ್ಸ್ಕೊಂತ ಇದ್ದೀನಿ. ನೋಡಿ ಹಿಂಗೆ ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿ ಹಾಕೊಂಡು ಮಿಕ್ಸ್ ಮಾಡ್ತಿತ್ತು. ಆಮೇಲೆ ತಿರ್ಗಾ ನೀರ್ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಂಡು ಸ್ವಲ್ಪ ನೀರ್ ಹಾಕೊಂಡು ರವೆ ಉಂಡೆ ಆಯ್ತು, ಕಜ್ಜಾಯ ಆಯ್ತು, ಚಕ್ಲಿ ಹಾಕು. ನೋಡಿ ಹಿಂಗೆ ಇಟ್ಕೊಂಡ್ರೆ ನೋಡಿ ಹಿಂಗೆ ಬರ್ಬೇಕು. ಕರೆಕ್ಟ್ ನೋಡ್ಕೊಂಡು ಸ್ವಲ್ಪನೇ ಹಾಕ್ಬೇಕು. ಒಂದೇ ಸತಿ ಹಾಕ್ಬಿಟ್ರೆ ಮಕ್ಕ ಚೆನ್ನಾಗಿ ಹಾಕ್ಬೇಕು. ಇಷ್ಟು ಚೆನ್ನಾಗಿ ಮಾಡ್ಬೇಕು. ಸ್ವಲ್ಪ ಹಾಕೊಂಡು ಕಲಿಸ್ಬೇಕು. ಸ್ವಲ್ಪ ನೀರು ಹಾಕೊಂಡು ಕಲಿಸ್ಬೇಕು. ನೋಡಿ ನಮ್ಮ ಅಜ್ಜಿ ಕಲಿಸ್ತಾ ಇತ್ತು ಚೆನ್ನಾಗಿ. ನೋಡ್ರಿ ಮಕ್ಕ ನೋಡ್ರಿ ಹಿಂಗೆ ಕಲಿಸ್ತೀವಿ. ಚೆನ್ನಾಗಿ ಕಲಿಸ್ಬೇಕು. ಇಲ್ಲಾಂದ್ರೆ ಚಕ್ಲಿ ಚೆನ್ನಾಗಿ ಬರಲ್ಲ.
ಶಕ್ತಿನೇ ಇರಲ್ಲ. ಅದನ್ನ ಚಕ್ಲಿ ಹೆಂಗೆ ಮಾಡ್ತಾರೆ ಅದ್ರಲ್ಲಿ ಹೆಂಗೆ ಕೋಡ್ಬಳೆ ಏನು ಮಾಡಕ್ಕಲ್ವ? ಕೋಡ್ಬಲ್ಲ ನಮ್ಮ ಹೆಂಗೆ ಕೋಡ್ಬಳೆನೂ ಮಾಡ್ತಾರೆ ಅದರಲ್ಲಿ. ನಮ್ಮಲ್ಲಿ ನಮ್ಮ ಅಮ್ಮ ಮಾಡೋದಂತ ಎಲ್ಲ ಅಂಗಡಿಗೆ ತೋರಿಸುತ್ತಂತೆ ನೋಡ್ರಿ. ಥೂ ನೋಡ್ರಿ, ಇಂಥವ್ರು ಇರ್ತಾರ ಜನಗಳು. ಅಂಗಡಿ ತೋರಿಸ್ಬಿಡ್ತ ನೋಡಿ ನಮ್ಮ ಅಮ್ಮ. ಚಕ್ಲಿ ಒಂದು ರವೆ ಉಂಡೆ ಏನು ಮಾಡ್ತಂತೆ, ಕಜ್ಜಾಯ, ಆಮೇಲೆ ಇನ್ನೇನು ತರಿಸ್ತೀಯ? ಅಂಗಡಿಗೆ ತೋರಿಸ್ತಂತೆ. ಚೆನ್ನಾಗಿ ಕಲ್ಸಾದ್ಮೇಲೆ ಒತ್ತರಲ್ಲಿ ಮಿಷಿನಲ್ಲಿ ಚಕ್ಲಿ ಮಾಡೋದು ಗೈಸ್. ನೋಡಿ ಅಲ್ಲೆಲ್ಲ ಕಲ್ಸ್ಕೊಂಡೈತಿ. ಹಂಗೆ ಕಲ್ಸ್ಕೊಂಡು ಈಗ ಇದ್ರೊಳಗೆ ಹಾಕಿ ಪ್ರೆಸ್ ಮಾಡ್ಬಿಟ್ಟು ರೌಂಡ್ಗೆ ಎಣ್ಣೆ ಒಳಗೆ ಹಾಕೋದು. ಹಿಂಗೆ ಗೈಸ್ ಒತ್ತದ್ ನಾವು ಅಕ್ಕಂಗೆ ಅದೇನೋ ಒಳ್ಳೆ ಒತ್ತಾರಂತ ಇವು ತಾಯಿ ಸಣ್ಣ ಸಣ್ಣ ಕೊಡು ಯೂಟ್ಯೂಬ್ ಹತ್ರ ನಮ್ಮ ಅಜ್ಜಿ ಬೈತೈತಿ, ತಾಯಿ ಸಣ್ಣ ಸಣ್ಣ ಕೊಡು ದೊಡ್ಡ ದೊಡ್ಡ ಬೇಡ ಅಂತ. ಗೈಸ್ ನಮ್ಮ ಅಮ್ಮ ಅಲ್ಲಿ ಅಡುಗೆ ಮಾಡಕ್ ಬಂದ್ಬಿಟ್ಟಿದ್ ಇಕ್ಕಟ್ಟೆ ಜಾಗ. ಇದ್ಯಾಕಮ್ಮ ತಡಿ ಒಂದ್ ನಿಮಿಷ. ಇದೇನ್ ಈ ತರ ಮಾಡ್ತಿದ್ಯಾ? ಅದ್ರ ಮೇಲೆ ಹಾಕೊಂಡು ಅಲ್ಲ ಹಿಂಗೆ ಉಲ್ಟಾ ಆಗದ? ಹಿಂಗ್ ಉಲ್ಟಾ ಇದ್ರ ಮೇಲೆ ಹಾಕ್ಬಿಟ್ಟು ಎಣ್ಣೆ ಒಳಗೆ ತಂಗಿ ತಟ್ಟೆನೇ ಬಿಟ್ಬಿಡ್ತೀಯಾ? ಅಂತ ಕೊಡು. ಇದ್ರ ತಟ್ಟೆ ಮೇಲೆ ಹಾಕ್ಬಿಟ್ಟೆ ಗೊತ್ತೈತಿ. ಇಂತರ 100 ಕೊಬ್ಬರಿ ನೋಡ್ರಿ. ಆಗ ನಮ್ಮ ಅಜ್ಜ ಅಯ್ಯೋ ಟ್ರೈನ್ ಬಿಟ್ಟಲ್ಲಮ್ಮ. ಥೋ ಏನಾಗಲ್ಲ ಬಿಡ, ಯಾಕ ಸರಿಯಾಗಿ ಬಿಡು, ಏನಾಗಲ್ಲ. ಖಾರ ನೋಡು ಗೈಸ್ ತೋರಿಸ್ತೀನಿ ನೋಡ್ರಿ. ಎಣ್ಣೆ ಮ್ಯಾಕ್ ಹಾಕ್ತಲ್ಲ, ಎಣ್ಣೆ ಮ್ಯಾಕ್ ಅಂತಿದ್ವಿ. ಥೋ ಎಣ್ಣೆ ಒಳಗೆ ಹಾಕ್ತ ನೋಡ್ರಿ. ಇಲ್ಲ ಆಗ್ತಾ ಇತ್ತು ಗೈಸ್. ನಮ್ಮ ಚಕ್ಲಿ ರೆಡಿ ಆಯ್ತೈತಿ ನೋಡ್ರಿ. ಚಕ್ಲಿ ರೆಡಿ ಮಾಡ್ತಿತ್ತು ನಮ್ಮ ಅಜ್ಜಿ. ಎಣ್ಣೆಗೆ ಹಾಕ್ತಿತ್ತಲ್ಲ, ನಮ್ಮ ಅಜ್ಜಿ ಎಣ್ಣೆಗೆ ಹಾಕೈತಿ. ರವೆ ಉಂಡೆ, ಕಜ್ಜಾಯ, ಚಕ್ಲಿ ಆಯ್ತು ಗೈಸ್. ಅದರಲ್ಲಿ ಆಮೇಲೆ ಕೋಡ್ಬಳೆ ಏನೋ ಆಗೋತಿ ಅಷ್ಟೇ ಗೈಸ್. ಸ್ನಾನ ಮಾಡ್ಕೊಂಬ ಗೈಸ್. ಹೋಗಿ ಸ್ನಾನ ಮಾಡ್ಕೊಂಡು ಈ ಬೆಳಗ್ಗೆ ಎಲ್ಲ ವಿಡಿಯೋ ಮಾಡ್ಬೇಕು. ಲಕ್ಷ್ಮಿ ಎಲ್ಲ ಹೆಂಗೆ ಇದು ಮಾಡ್ತಾರೆ ಅಂತೆಲ್ಲ ರೆಡಿ ಮಾಡ್ತಾರೆ ಅಂತೆಲ್ಲ ವಿಡಿಯೋ ಮಾಡ್ಬೇಕು ಗೈಸ್. ಅದಕ್ಕೆ ಸ್ನಾನ ಮಾಡ್ತೀನಿ ಈಗ ಹೋಗಿ ಗೈಸ್. ಎತ್ತದೊಂದು ನೋಡ್ರಿ ಹೆಂಗ ಐತೆ ಅಂತ ತೋರಿಸ್ತೀನಿ. ಚೆನ್ನಾಗಿ ಮಾಡೈತೆ ಅಜ್ಜಿ ನೋಡ್ರಿ. ಒಳ್ಳೆ ಸೀಟ್ ಇಷ್ಟ ಅಂತ ಕಲ್ಸೈತಿ. ಇಲ್ಲಿ ತೋರ್ಸು ಸುಡ್ತಾ ಗೈಸ್. ಈಗ ಕರೆದಿದ್ದಾವ ಸುಡ್ತಾ ಸಿಕ್ಕಿದ್ರೆ ಸ್ವಲ್ಪ ಸಾರಿನ ಕೂಗ್ತಾ ಇತ್ತು ಅಂತ ಕೈಯನ್ನು ನೋವು ಗೈಸ್. ಹಿಡ್ಕೊಂಡು ಗೈಸ್ ನಮ್ಮೂರಲ್ಲಿ ಮಾಡ್ತಾ ಇಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ನಮ್ಮಲ್ಲಿ ಅದೇನೋ ಸೂತ್ ಕಾಂತ ಹೇಳಿಲ್ಲ ಸತ್ಯ. ನಮ್ಮಲ್ಲಿ ಮಾಡ್ತಾ ಇಲ್ಲ. ಇಷ್ಟ ಸಖತ್ತಾಗಿ ಒಳ್ಳೆ ಅಂಗಡಿ ಇದ್ದಂಗೆ ಗೈಸಲ್ಲ ಚೆನ್ನಾಗಿ. ಇಷ್ಟು ಪೂರ್ತಿ ಈಗ ಹಾಕೋದು ನಮ್ಮ ಅಜ್ಜಿ ಗೈಸ್. ಎಲ್ಲ ರೆಡಿ ಮಾಡ್ಬಿಟ್ಟಾರಲ್ಲ. ಏನು ಸಖತ್ ರೆಡಿ ಮಾಡೋದು ನೋಡ್ರಿ. ಸೂಪರ್. 3 ಗಂಟೆಗೆ ಎದ್ದು ರೆಡಿ ಮಾಡೋದು. ಅವೇನಂಕ ಎಷ್ಟು ಗಂಟೆಗೆ ಹಾಕಿ ಎದ್ದು ರೆಡಿ ಮಾಡಿರೋದು? 3 ಗಂಟೆಗೆ ಎದ್ದು ಎಷ್ಟು ಚೆನ್ನಾಗಿ ರೆಡಿ ಮಾಡೋದು. ಸೂಪರ್ ರೆಡಿ ಮಾಡ್ಯಾರ. ಸಖತ್ ಕಂಡಿದ್ವಿ. ದೇವ್ರು ಮಾತ್ರ ಸೂಪರ್ ಕಂಡೈತಿ. ನಮ್ಮ ಅಜ್ಜಿ ಕಡೆ ಹೆಂಗೆ ಕಂಟೈತಮ್ಮ ದೇವ್ರು? ಹೆಂಗೆ ಕಂಟೈತಿ ಹೇಳು ನಿಂಗೆ ಕಂಡ್ರೆ? ಸೂಪರ್ ಕಂಟೈತೆ ಅಂತ. ನಮ್ಮ ಅಜ್ಜಿನ ಯಾವ ರೆಡಿ ಮಾಡ್ರಿ ಸೂಪರ್ ಕಂಟೈತೆ ಅಂತ. ಚೆನ್ನಾಗಿ ಕಂಟೈತಿ, ಸೂಪರ್ ಕಂಟೈತಿ. ಸಖತ್ ಕಂಟೈತಿ. ಅನ್ನಕ್ಕೆ ಹೆಂಗೆ ಕಂಟೈತಿ ದೇವರು? ಚೆನ್ನಾಗಿ ಕಂಟೈತಾ? ಸೂಪರ್ ಆಗಿಸ್ಕೊಂಡ್ರ. ಈಚೆ ಕಡೆ ಹಾಡು ಹಾಕ್ಯಾರೆ. ಸೌಂಡ್ ಕಮ್ಮಿ ಕೊಟ್ಟು ಬನ್ನಿ, ನಿಮ್ಗೆ ಮೈಕಿಗೆ ಕವರ್ ಆಗಲ್ಲ ಅಂತ. ಈ ಕಡೆ ಸಾಂಗ್ ಬರ್ತೈತೆ ಲಕ್ಷ್ಮಿದು.